ಶಿವಗಂಗಾ ಬಸವರಾಜ್ ನಯನ ಮೋಟಮ್ಮ ಚಾನ್ಸ್ ಕೊಡಿ. ಓಪನ್ ಆಗಿ 5 ಶಾಸಕರ ಪರ ರವಿ ಗಾಣಿಗ ಬ್ಯಾಟಿಂಗ್ ಮಾಡಿರುವಂತದ್ದು. ನನಗೆ ಮಂತ್ರಿಗಿರಿ ಬೇಡ ಎಂದು ಓಪನ್ ಆಗಿ ಹೇಳಿದ ರವಿ ಗಾಣಿಗ. ಹೊಸ ಶಾಸಕರ ಪತ್ರಕ್ಕೆ ನಾನು ಸೈನ್ ಮಾಡಿದ್ದೇನೆ. ಹೊಸದಾಗಿ ಗೆದ್ದಿರೋದಕ್ಕೆ ನಮ್ಮನ್ನ ನೆಗ್ಲೆಕ್ಟ್ ಮಾಡಬಾರದು. ನನ್ನನ್ನ ಮಂತ್ರಿ ಮಾಡಿ ಎಂದು ನಾನು ಕೇಳ್ತಿಲ್ಲ. ನನಗೆ ಮಂತ್ರಿಗಿರಿ ಬೇಡ, ಆದ್ರೆ 5 ಚಾನ್ಸ್ ಕೊಡಿ. ಓಪನ್ ಆಗಿ 5 ಶಾಸಕರ ಪರ ರವಿ ಗಾಣಿಗ ಬ್ಯಾಟಿಂಗ್ ಮಾಡಿದ್ದಾರೆ. ನನಗೆ ಮಂತ್ರಿಗಿರಿ ಬೇಡ ಎಂದು ಓಪನ್ ಆಗಿ ಹೇಳಿದಂತಹ ರವಿ ಗಾಣಿಗ. ಹೊಸ ಶಾಸಕರ ಪತ್ರಕ್ಕೆ ನಾನು ಸೈನ್ ಮಾಡಿದ್ದೇನೆ. ಹೊಸದಾಗಿ ಗೆದ್ದಿರೋದಕ್ಕೆ ನಮ್ಮನ್ನ ನೆಗ್ಲೆಕ್ಟ್ ಮಾಡಬಾರದು. ನನ್ನನ್ನ ಮಂತ್ರಿ ಮಾಡಿ ಎಂದು ನಾನು ಕೇಳ್ತಿಲ್ಲ. ನನಗೆ ಮಂತ್ರಿಗಿರಿ ಬೇಡ, ಆದ್ರೆ 5 ಚಾನ್ಸ್ ಕೊಡಿ. ಹೊಸಬರಿಗೆ ಅವಕಾಶ ಕೊಡ್ಲಿ, ಚಾಮ್ ಬದಲಾಗತ್ತೆ. ನಾವೆಲ್ಲ ಒಟ್ಟಾಗಿ ರಾಹುಲ್ ಗಾಂಧಿನ ಮೀಟ್ ಮಾಡ್ತೀವಿ. ಬೇರೆ ರಾಜ್ಯದಲ್ಲಿ ಹೊಸ ಶಾಸಕರನ್ನ ಮಂತ್ರಿ ಮಾಡಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗೇ ಆಗತ್ತೆ ಅಂತ ರವಿ ಗಾಣಿಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಐವರು ಶಾಸಕರ ಪರ 31 ಶಾಸಕರೇನು ಫಸ್ಟ್ ಟೈಮ್ ಗೆದ್ದಿದ್ರು ಈಗ ಮಾತನಾಡ್ತಿದ್ದಾರೆ. ಬಿಗ್ ನ್ಯೂಸ್ ರಿವೀಲ್ ಮಾಡಿದಂತಹ ಹೊಸ ಶಾಸಕ ರವಿ ಗಾಣಿಗ. ಅಶೋಕ್ ರೈ, ಭರತ್ ರೆಡ್ಡಿ, ಪ್ರದೀಪ್ ಈಶ್ವರ್ ಮಂತ್ರಿ ಮಾಡಿ. ಶಿವಗಂಗಾ ಬಸವರಾಜ್ ನಯನ ಮೋಟಮ್ಮಗೂ ಚಾನ್ಸ್ ಕೊಡಿ. ಓಪನ್ ಆಗಿ 5 ಶಾಸಕರ ಪರ ರವಿ ಗಾಣಿಗ ಬ್ಯಾಟಿಂಗ್ ಮಾಡಿದ್ದಾರೆ. ನನಗೆ ಮಂತ್ರಿಗಿರಿ ಬೇಡ, ಆದ್ರೆ ಓಪನ್ ಆಗಿ ಹೇಳ್ತಿದ್ದೀನಿ, ಹೊಸಬರಿಗೆ ಚಾನ್ಸ್ ಕೊಡಿ ಎಂದಿದ್ದಾರೆ ರವಿ ಗಾಣಿಗ. ಹೊಸ ಶಾಸಕರ ಪತ್ರಕ್ಕೆ ಈಗ ಮಾತನಾಡಿದ್ದಾರೆ. ಅದರ ಕುರಿತು 5 ಶಾಸಕರ ಪರ ನಿಂತರು. 31 ಶಾಸಕರು ಫಸ್ಟ್ ಟೈಮ್ ಆಗಿರುವಂತದ್ದು, ಫಸ್ಟ್ ಟೈಮ್ ಗೆದ್ದಿದ್ದಾರೆ. ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಡಿ, ಹೊಸಬರಿಗೆ ಅವಕಾಶ ಕೊಡಿ, ಪಕ್ಷದ ಚಾರ್ಮ್ ಬದಲಾಗತ್ತೆ ಅಂತ ರವಿ ಗಾಣಿಗ ಮಾತನಾಡಿರುವಂತದ್ದು. ಎಲ್ರು ಒಗ್ಗೂಡಿ ಮಾತಾಡಿ ಹಾಕಿದೀವಿ. ಈಗ ಪತ್ರ ನಿಮ್ಗೆ ಸಿಕ್ಕಿದೆ, ಎಲ್ಲಾರು ಸೇರಿ ನಾನು ಸೇರಿ ಸೈನ್ ಹಾಕಿದೀನಿ. ಅದ್ರಲ್ಲೇನು ಫೇಕ್ ಲೆಟರ್ ಏನಲ್ಲ, ಒರಿಜಿನಲ್ ಲೆಟರ್ ಹೈಕಮಾಂಡ್ ಕೊಟ್ಟಿದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆ ಕಾರಣದಿಂದ ಕ್ರಿಯಾಶೀಲವಾಗಿರುವಂತ ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ದೇನೆ. ಯಾಕಂದ್ರೆ ಒಂದ್ಸರಿ ಗೆಲ್ತೀವ, 5 ಸರಿ ಗೆಲ್ತೀವ, ಗೆಲ್ಲಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಆದ್ರೆ ನಾನು ಮಂತ್ರಿಗಿರಿನ ಕೇಳ್ತಾ ಇಲ್ಲ. ನನಗೆ ಮಂತ್ರಿಗಿರಿ ಬೇಡ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತೆ ಪ್ರಾದೇಶಿಕವಾಗಿರುವಂತ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ನಾವೆಲ್ಲ 5 ಜನ 4 ಜನ ಬಂದಿರಲಿಲ್ಲ, ಇಲ್ಲಾಂದ್ರೆ ಎಲ್ಲರೂ ಸೈನ್ ಹಾಕ್ತಿದ್ರು. ಎಲ್ರು ಒಗ್ಗೂಡಿ ಮಾತಾಡಿ ಹಾಕಿದೀವಿ. ಒಂದು 5 ಜನಕ್ಕೆ ಮಂತ್ರಿ ಕೊಡ್ಲಿ, ಅದ್ರಲ್ಲೇನು ತಪ್ಪಿಲ್ಲ. ಯಾಕಂದ್ರೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಪ್ರಥಮ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನ ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿ ಗಿರಿಯನ್ನ ನಿಭಾಯಿಸುವಂತ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ. ಆದ್ರಿಂದ 5 ಜನಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲ ಹೈಕಮಾಂಡ್ ನಾಯಕರ ಪ್ರತಿಕ್ರಿಯೆ ಬಂತ ಸರ್? ಈ ಒಂದು ಬರುತ್ತೆ ಕೊಟ್ಟಿರಿ, ಬರುತ್ತೆ. ಈ ನಮ್ಮ ನೋಡಿ, ಈಗ ಮಂಗಳೂರಲ್ಲಿ ನಮ್ಮ ಅಶೋಕ್ ರೈ ಒಬ್ಬರೇ ಗೆದ್ದವ್ರೆ, ಅಂತವ್ರು ಕೊಡ್ಲಿ. ನಮ್ಮ ಶಿವಗಂಗನ್ ಅಂತವ್ರು ಕೊಡ್ಲಿ, ನಮ್ಮ ಭರತ್ ರೆಡ್ಡಿ ಅಂತವ್ರು ಕೊಡ್ಲಿ. ಎಲ್ಲ ಸ್ಟ್ರಾಂಗ್ ಇದಾರೆ. ಎಲ್ಲ 31 ಜನದಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ವೆರಿ ಟ್ಯಾಲೆಂಟ್ ಇದೆ. ಪಕ್ಷಕ್ಕೆ ಒಂದಷ್ಟು ಓಟ್ ತರೋಷ್ಟು ಕೆಪಾಸಿಟಿ ಇದೆ. ಈ ತರ ಮಹಿಳೆಯರಲ್ಲಿ ನಯನ ಮೋಟಮ್ಮ ಕೊಡ್ಲಿ. ನನಗ್ ಬೇಡ, ನಾನು ಮಂತ್ರಿ ಕೊಟ್ಟರು ನಿಜವಾಗ್ಲೂ ನಾನು ತಗೊಳಲ್ಲ. ನಾನು MLA ಸಾಕು. ನನಗೆ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗೋದು ಸಾಕು. ಹೊಸ ಹುಡುಗರು ಕೊಡ್ಲಿ, ಹೊಸಬ್ರು ಕೊಡ್ಲಿ. ಅವ್ರ ಕೆಪಾಸಿಟಿ ಇದೆ, ಅವರು ಚೆನ್ನಾಗಿ ಮಾಡಿರ್ತಾರೆ. ಈಗ ಪತ್ರ ನಿಮ್ಗೆ ಸಿಕ್ಕಿದೆ, ಎಲ್ಲಾರು ಸೇರಿ ನಾನು ಹೊಸಬರಿಗೆ ಅವಕಾಶ ಬೇಕು. 31 ಶಾಸಕರುಗಳು ಕೂಡ ಸೈನ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಧ್ವನಿ ಎತ್ತಿದ್ದಾರೆ ರವಿ ಗಾಣಿಗ. ಕ್ಯಾಬಿನೆಟ್ ರೀಶಫಲ್ ಆದ್ರೆ ಪಕ್ಷದ ಚಾರ್ಮ್ ಬದಲಾಗತ್ತೆ. ಹೊಸ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಹೊಸಬರಿಗೆ ಅವಕಾಶ ಕೊಡ್ತಿದ್ದಾರೆ. ಶಾಸಕರು ಮುಖ್ಯಮಂತ್ರಿ ಆಗ್ತಿದ್ದಾರೆ, ಶಾಸಕರು ಮಂತ್ರಿಗಳಾಗಿ ಸ್ಥಾನವನ್ನ ಕೊಡ್ತಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಆದ್ರೆ ನಮ್ಮ ರಾಜ್ಯದಲ್ಲೂ ಅಂಥ ಒಂದು ಅವಕಾಶ ಬರಲಿ ಅಂತ ರವಿ ಗಾಣಿಗ ಮಾತನಾಡಿದ್ರು. ಅಶೋಕ್ ರೈ, ಭರತ್ ರೆಡ್ಡಿ, ಪ್ರದೀಪ್ ಈಶ್ವರ ಮಂತ್ರಿ ಮಾಡಿ. ಹಾಗೆ ಇಲ್ಲಿ ಶಿವಗಂಗಾ ಬಸವರಾಜ್ ನಯನ ಮೋಟಮ್ಮಗೂ ಚಾನ್ಸ್ ಕೊಡಿ ಅಂತ ಕೇಳ್ಕೊಟ್ರು ರವಿ ಗಾಣಿಗ. ಮಾಧ್ಯಮಗಳ ಮುಂದೆ ಓಪನ್ ಆಗಿ ಮಾತನಾಡಿದ್ದಾರೆ. ಫಸ್ಟ್ ಟೈಮ್ ರವಿ ಗಾಣಿಗ ಈ ರೀತಿಯಾಗಿ 5 ಪರವಾಗಿ ಬ್ಯಾಟಿಂಗ್ ಮಾಡಿರುವಂಥದ್ದು. ನನಗೇನು ಮಂತ್ರಿಗಿರಿ ಬೇಡ, ಆದರೆ ಓಪನ್ ಆಗಿ ಹೇಳ್ತಿದ್ದೀನಿ, ಹೊಸಬರಿಗೆ ಚಾನ್ಸ್ ಕೊಡಿ. ನಮ್ಮ ರಾಜ್ಯದಲ್ಲೂ ಕೂಡ ಹೊಸ ಶಾಸಕರು ಫಸ್ಟ್ ಟೈಮ್ ಗೆದ್ದಿರೋರ್ನ ಮಂತ್ರಿಯಾಗಿ ಮಾಡಿ ಅಂತ ಕೇಳ್ಕೊಂಡ್ರು.
ನನ್ನನ್ನು ಮಂತ್ರಿ ಮಾಡಿ ಅಂತ ನಾನು ಕೇಳ್ತಿಲ್ಲ, ಆದರೆ ಹೊಸಬರಿಗೆ ಚಾನ್ಸ್ ಕೊಡಿ. ಪಕ್ಷದಲ್ಲಿ ಹೊಸಬರು ಬಂದರೆ ಪಕ್ಷದ ಚಾರ್ಮ್ ಬದಲಾಗುತ್ತೆ. ನನಗೇನು ಮಂತ್ರಿಗಿರಿ ಬೇಡ, ಆದರೆ ಇವರಿಗೆ ಚಾನ್ಸ್ ಕೊಡಿ ಅಂತ ಬ್ಯಾಟಿಂಗ್ ಮಾಡಿದ್ರು ರವಿ ಗಾಣಿಗ.